ಜಾತ್ರೆ ನಾಗ ಇಣ್ಕಿ ಇಣ್ಕಿ ನೋಡುತ್ತಾಳೆ ಏನ್ ಸಿಂಗಾರ. ಗಂಗ ಎತ್ಕಂಡ್ ಹಳ್ಕು ಬಳ್ಕು ಸೊಂಟ ಬಿಟ್ಕಂಡ್ ಕುಲ್ಕಿ ಕುಲ್ಕಿ ನಡಿತಾಳೆ ಏನ್ ಬಯ್ಯಾರ. ಮೇಲುಕೋಟೆ ಮರ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈಗ ಪತ್ರಕರ್ತೆ ಆಗಿರುವಂಥ ಮತ್ತು ಮೇಲ್ಕೋಟೆಯವರಾಗಿರುವಂಥ ಅನುರಾಧ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಹಲೋ. ನಮಸ್ತೆ ಸರ್. ಮೇಡಮ್ ನಮಸ್ಕಾರ. ಹೇಳಿ ಮೇಡಮ್, ಈ ಹಾಡಿನ ಬಗ್ಗೆ ತಾವು ಏನು ಹೇಳಿ ಬಯಸ್ತೀರಾ? ಸರ್, ನಾನು ಮೊದಲನೇದಾಗಿ ಒಂದು ಹೆಂಗ್ಸಾಗಿ ಹೇಳ್ಬೇಕು ಅಂತಂದ್ರೆ ಇದು ತುಂಬಾ ಅಶ್ಲೀಲವಾಗಿದೆ. ಇದಕ್ ಮುಂಚೆ ಬಂದಂತ 15 ವರ್ಷಗಳಲ್ಲಿ ಇಷ್ಟೊಂದು ಕೆಟ್ಟದಾಗಿ ಏನು ಇರಲಿಲ್ಲ. ಆದ್ರೆ ಈ ನಡುವೆ ಬರುವಂತ ಪ್ರತಿಯೊಂದು ಹಾಡುಗಳು ಸ್ವಲ್ಪ ಸ್ವಲ್ಪವಾಗಿ ಅಶ್ಲೀಲತೆ ನಾವು ಅದರಲ್ಲಿ ಬಗ್ಗೆ ಹೇಳ್ತಾನೆ ಇದ್ವಿ. ಇದಂತೂ ಓವರ್ ಆಗೇ ಇದೆ ಸರ್. ಓಕೆ, ಈಗ ನನ್ನ ಪ್ರಶ್ನೆ ಏನಂದ್ರೆ, ಇದು ಅಶ್ಲೀಲವಾಗಿದೆ ಅನ್ನೋದು ನಿಮ್ಮ ಪ್ರತಿಭಟನೆ ನಿಮಗೆ ಬೇಜಾರಾಗಿದೆಯಾ, ಅಥವಾ ಇದು ಮೇಲುಕೋಟೆ ಹುಡುಗಿ ಮೇಲೆ ಫಸ್ಟ್ ಇರೋದ್ರಿಂದ ನಿಮಗೆ ಇದು ಆಗ್ತಾ ಇದೆಯಾ? ಸರ್, ನನಗೆ ಎರಡೂ ಪಕ್ಕದಿಂದಾನು ಬೇಜಾರಾಗ್ತಾ ಇದೆ. ಒಂದು ಊರನ್ನ ಬಳಸಿ ಮಾಡಿರೋದು, ಒಂದು ಧಾರ್ಮಿಕ ಕ್ಷೇತ್ರ, ಇದನ್ನ ತಗೊಂಡು ಅವರು ಮಾಡಿರುವಂತದ್ದು ನನಗೆ ಬೇಜಾರಾಗಿದೆ. ಇನ್ನೊಂದು ಏನಂತಂದ್ರೆ, ಹೆಣ್ಣನ್ನ ಇಷ್ಟೊಂದು ಕೇವಲವಾಗಿ ಹಾಡಿರೋದು ಅಂತಂದು ತುಂಬಾ ಬೇಜಾರಾಗ್ತಾ ಇದೆ ಸರ್. ಅದು ಕೇವಲವಾಗಿ ಹಾಡಿದಾರೆ ಅಂತ ನಮ್ಗೆ ಅನ್ಸುತ್ತೆ. ಹೌದು, ಖಂಡಿತ ಸರ್. ಇದು ತುಂಬಾ ಅಶ್ಲೀಲವಾಗಿದೆ. ಯಾಕಂದ್ರೆ ಒಂದು ಯಾವುದೇ ಒಂದು ಹೆಣ್ಣು ಕೇಳಿದ್ರು ಒಂದು ಮನಸ್ಸಲ್ಲಿ ಒಂದು ತುಡಿತ ಅಂತ ಒಂದು ಉದ್ಭವ ಆಗಿ ಖಂಡಿತ ಇದರಲ್ಲಿ ನೋವಾಗುತ್ತೆ ಸರ್. ಓಕೆ ಥ್ಯಾಂಕ್ ಯು ಮೇಡಮ್. ನನ್ನ ಜೊತೆ ಮಾತಾಡೋಕ್ಕೆ ನೇರವಾಗಿ ಅದೇ ಪ್ರಶ್ನೆ, ನಿಮ್ಮ ಪ್ರಶ್ನೆ ನಾನು ಸಾಯಿ ಕೃಷ್ಣ ಅವ್ರಿಗೆ ಮತ್ತೊಂದ್ಸಲ ಈ ಬಗ್ಗೆ ಮಾತಾಡಿದೀವಿ. ಆದ್ರೂ ಅಶ್ಲೀಲ ಸಾಹಿತ್ಯ ಹೆಣ್ಮಕ್ಳು ಬೇಜಾರಾಗ್ತದೆ. ಸಾಯಿ ಕೃಷ್ಣ, ನೀವು ಸಿನಿಮಾನ ಬಂದು ನೋಡಿದಾಗ ಅದ್ರಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಈ ಲಿರಿಕ್ ಹಾಕಿದ್ದಾರೆ ಅಂತನ್ನೋದು ಗೊತ್ತಾಗುತ್ತೆ. ಏನು ಅಂತಂದ್ರೆ, ನಾವು ಪ್ರತಿಯೊಂದು ಲೈನಲ್ಲೂ ಅಶ್ಲೀಲ ತರ ನೀವು ತಗೊಂತ ಸ್ವೀಕರಿಸ್ತಾ ಇದ್ದೀರಿ. ಅದನ್ನ ಒಳ್ಳೇದಾಗಿ ಸ್ವೀಕರಿಸಿ. ನಾನೇನು ಬರ್ದಿದ್ದೀನಿ, ತೋಟಕ್ಕೆ ಒಂದೇ ಮಿಷಿನ್ ಮನೆ ಇರಬೇಕು, ಆಯ್ತಾ? ಬೆಲ್ಲದ ಮನೆ ಆಟ ಆಡಕ್ಕೆ ಆದ ಜಾಗ ಉಪಯೋಗಿಸಿ, ಊಟಕ್ಕೆ ಒಂದೇ ಮನೆ ಇಟ್ಕೋ ಊಟದ ರಾಮಣ್ಣ ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ. ಏನು ನಮ್ಮ ಕ್ಯಾರೆಕ್ಟರ್ಗೆ ಏನು ಅಂತಂದ್ರೆ, ಎರಡೆರಡು ಒಲೆ ಹಚ್ಬೇಡ ಮನೇಲಿ, ಅಂದ್ರೆ ಇಬ್ಬಿಬ್ರು ಎಂಟ್ರನ್ನ ಇಟ್ಕೊಬೇಡ, ಒಂದೇ ಮನೇನ ಇಟ್ಕೋ ಅಂತ ಹೇಳ್ತಾ ಇದ್ದೀನಿ. ಓಕೆ ಪ್ರೇಮ್, ಈಗ ಕೊನೆಯದಾಗಿ ಈಗ ನೆಕ್ಸ್ಟ್ ಏನು ಈ ಹಾಡು ಪ್ರತಿಭಟನೆ ಚರ್ಚೆ ಎಲ್ಲ ಆಯ್ತು, ಕೊನೆಯದಾಗಿ ನಾಯಕ ನಟನಾಗಿ ಏನು ಹೇಳ್ತೀರಾ? ಸರ್, ಇದು ನೆಕ್ಸ್ಟ್ ಅಂತೇನಿಲ್ಲ. ಇದು ಖಂಡಿತವಾಗ್ಲೂ ಸಾಯಿ ಕೃಷ್ಣ ಅವ್ರಿಗೂ ಹೇಳ್ತೀನಿ, ಮಹೇಶಣ್ಣಗೂ ಹೇಳ್ತೀನಿ, ಖಂಡಿತವಾಗ್ಲೂ ಚೇಂಜ್ ಮಾಡ್ತೀನಿ ಅಂತ ಅವ್ರು ಅಗ್ರಿ ಮಾಡಿದ್ರು. ಆಮೇಲೆ ಇಮಿಡಿಯೇಟ್ ಫೋನ್ ಮಾಡಿ, ಅವತ್ತು ಇವರು ಸ್ಟ್ರೈಕ್ ಮಾಡೋಕ್ಕೆ ಮುಂಚೆನೇ ಇಮಿಡಿಯೇಟ್ ಫೋನ್ ಮಾಡಿ ಚೆನ್ನೈಗೆ ನಾ ಹರಿಕೃಷ್ಣ ಅವ್ರಿಗೆ ಹೇಳಿದ್ದೀನಿ, ಕೈಲಾಶ್ ಕೆರ್ ಕೈಲಿ ಅದೊಂದು ಪದ ತೆಗೆದ್ಬಿಟ್ಟು ಬೇರೆ ಆಡಿಸ್ಬಿಡಿ, ಯಾಕೆ ಹರ್ಟ್ ಮಾಡೋದು ಬೇಡ ಇನ್ನೊಬ್ರಿಗೆ ಅಂತ. ಆದರೂ ಇವ್ರು ಮಾಡಿದ್ದಾರೆ ಹಿಂಗೆ. ಓಕೆ, ವೈ ಸೊ ಈಗ ಇಟ್ಸ್ ಗೋಯಿಂಗ್ ಟು ಬಿ ಚೇಂಜ್ ಆಗ್ತಾ ಇದೆ ಹಾಗಾದ್ರೆ. 100% ಇನ್ನೊಬ್ಬರು ಆ ಥರ ತುಂಬ ಸೆನ್ಸಿಟಿವ್ ಆಗ್ಬಿಟ್ರೆ ಸಿನಿಮಾ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅಂತ. ಓಕೆ ಮೇಡಮ್, ಕೊನೆಗೆ ತಾವೇನಾದ್ರು ಹೇಳಿ ಬಯಸ್ತೀರಾ? ಅದೇ ನಾವು ಹೇಳೋದು, ಅವರು ಯಾರೋ ಪತ್ರಕರ್ತರು ಮಾತಾಡಿದಾಗೆ ಮಹಿಳೆಯರನ್ನೇ ಇಲ್ಲಿ ಜನಪದದಲ್ಲೂ ಅವರೇ ಮತ್ತೆ ಯಾರೋ ಮಾಡ್ತಾರೆ ಅಂತ ನೀವ್ ಯಾಕೆ ಮಾಡ್ತೀರಾ? ಪ್ರೇಮ್ಗೆ ಗಾಟ್ ಇಸ್ ಓನ್ ವ್ಯಾಲ್ಯೂ ಆಗಿದ್ದಾಗ ಸ್ವಲ್ಪ ಬದಲಾಯಿಸಬಹುದಲ್ಲ ಅಂತ ಒಂದು ಸಲಹೆ. ನೀವು ನಿಮ್ಮಿಷ್ಟ, ಅದು ನಿಮ್ ಸೆಟ್ ಇದೆ, ನಿಮ್ ಪ್ರಕಾರ ಮಾಡ್ಬೋದು. ನಮ್ಗೂ ಕುತ್ಕೊಂಡು ನೋಡೋ ಆಸೆ ಅಲ್ವಾ, ಪ್ರೇಮ್ ಒಂದು ಪಿಕ್ಚರ್ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ. ನಮ್ಮ ಸಿನಿಮಾಗಳು ನೋಡಿದ್ರೆ ಅದು ಹೆಚ್ಚಾಗಿ ನಾನು ನಿಮ್ಮ ಹಾಡುಗಳನ್ನ ನೋಡ್ತೀನಿ. ಕೊನೆಯದಾಗಿ ನಾಗೇಂದ್ರ ಪ್ರಸಾದ್, ನಿಮ್ಮ ಫೈನಲ್ ವರ್ಡ್. ಒಬ್ರು ಹೇಳ್ತಿದ್ರು, ನಾಡಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅಂತ. ಸೊ ಆ ಸಮಸ್ಯೆಗಳ ಮಧ್ಯೆ ಇದು ದೊಡ್ಡ ಸಮಸ್ಯೆ ಮಾಡ್ಕೊಳ್ಬಾರ್ದು. ಆದಷ್ಟು ಬೇಗ ಹೇಳಿದ ಹಾಗೆ ಬದಲಾವಣೆ ಮಾಡಲಿ. ಸೆನ್ಸಾರ್ ಅದಕ್ಕೆ ಡೆಫಿನೆಟ್ ಆಗಿ ಇದು ಮಾಡುತ್ತೆ. ಎಲ್ರಿಗೂ ಒಳ್ಳೇದಾಗಬೇಕು, ಯಾರು ಮನಸ್ಸು ನೋಯಿಸಬಾರ್ದು. ಮಹೇಶ್ ಬಾಬು, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಮೇಡಮ್ ಥ್ಯಾಂಕ್ಸ್ ಅಲಾಟ್. ನಿಮ್ಮ ಚಂದ್ರಿಕಾ ಪಾಟೀಲ್ ಅವರೇ, ನಾಗೇಂದ್ರ ಪ್ರಸಾದ್ ಜಿ ಥ್ಯಾಂಕ್ಸ್ ಅಲಾಟ್. ಸಾಯಿ ಕೃಷ್ಣ ತುಂಬ ಥ್ಯಾಂಕ್ಸ್. ಪ್ರೇಮ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ತುಂಬ ವಿಚಾರಗಳನ್ನ ಪರ್ಸನಲೈಸ್ ತೊಗೊಳ್ತಾ ಹೋದರೆ ಬಹುಶಃ ರೈಟರ್ಗಳಿಗೆ, ಫಿಲ್ಮ್ ಮೇಕರ್ಸ್ಗೆ ಒಂದು ಊರಿನ ಹೆಸರು, ಒಂದು ಹುಡುಗಿ ಹೆಸರು ಬಳಸೋಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದರ ಅರ್ಥ ಮೇಲ್ಕೋಟೆ ಜನ ಪ್ರತಿಭಟನೆ ಮಾಡಲೇಬಾರ್ದು ಅಂತಲ್ಲ, ಆದರೆ ನಿಜವಲ್ಲ ಆ ಥರದ ಪ್ರತಿಭಟನೆ ಮಾಡುವಂಥ ವಿಷಯ ಅದು ಇದೆಯಾ, ಅಥವಾ ಕೇವಲ ಮಾತುಕತೆಯಿಂದ ಮುಂದುವರಿತಾ, ಅಥವಾ ಸುಮ್ಮನೆ ನಕ್ಕು ಸುಮ್ಮನೆ ತಮಾಷೆಯಾಗಿ ಬಿಟ್ಬಿಡ್ಬೇಕಾ? ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಂದುವರಿಲಿ ಅಂತ ಹಾರೈಸ್ತೇವೆ. ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸ್ವರ್ಣ ನ್ಯೂಸ್. ಮೇಲುಕೋಟೆ ಹುಡುಗಿ ಒಬ್ಳು ಪಡವಾರಳ್ಳಿ ಜಾತ್ರೆ ನಾಗ ಇಣ್ಕಿ ಇಣ್ಕಿ ನೋಡುತ್ತಾಳೆ ಏನ್ ಸಿಂಗಾರ.